ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ದಸರಾ ಹಬ್ಬದ ಪ್ರಯುಕ್ತ ಎಷ್ಟು ಸಾವಿರ ಹಣ ಬರುತ್ತೆ, ಸರ್ಕಾರದ ಕಡೆಯಿಂದ ಯಾವ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ದಸರಾ ಹಬ್ಬಕ್ಕೆ ನಿಮಗೆ ಇಷ್ಟಕ್ಕೂ ಎಷ್ಟು ಸಾವಿರ ಹಣ ಬರುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಈ ಥರ ಸಾಕಷ್ಟು ಡೌಟ್ಸ್ ನಿಮ್ಮಲ್ಲಿ ಏನಿದೆ ಆ್ಯಂಡ್ ಜೊತೆಗೆ ಇರುವಂತಹ ಎಲ್ಲ ಥರದ ಅಫಿಷಿಯಲ್ ಅಪ್ಡೇಟ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಕೆಳಗಡೆ ಲೈಕ್ ಬಟನ್ನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ನೆಕ್ಸ್ಟ್ ಬರುವಂತಹ ದಸರಾ ಹಬ್ಬದ ಪ್ರಯುಕ್ತ ಎಷ್ಟು ಸಾವಿರ ಹಣ ಬರುತ್ತೆ ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿಯರಿಗೆ ಇದುವರೆಗೂ ಸಹ 21ನೇ ಕಂತು ಹಣದವರೆಗೂ ಹಣ ಜಮಾ ಆಗಿದೆ. ಅಂದರೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 42,000 ಹಣ ಜಮಾ ಆಗಿರುವಂಥದ್ದು. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಇದುವರೆಗೂ ಸಹ ಜಮಾ ಆಗಿರುವಂಥದ್ದು. ನಿಮಗೆಲ್ಲ ಗೊತ್ತು, ಜೂನ್ ತಿಂಗಳಲ್ಲಿ ಯಾವುದೇ ಥರದ ಹಣ ಬರಲಿಲ್ಲ, ಜುಲೈ ತಿಂಗಳಲ್ಲಿ ಯಾವುದೇ ಥರದ ಹಣ ಬರಲಿಲ್ಲ, 2-3 ತಿಂಗಳಿಂದ ಹಣನೇ ಬರಲಿಲ್ಲ ಅಲ್ವಾ. ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ನಿಮ್ಮ ಮೈಂಡಲ್ಲಿ ಒಂದು ಡೌಟ್ ಇದ್ದಾಗ ಕರೆಕ್ಟಾಗಿ ಸರ್ಕಾರದ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಆದರೆ ಜಮಾ ಮಾಡ್ತಾರೆ. ಅದಾದಮೇಲೆ ಮತ್ತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಗೃಹಲಕ್ಷ್ಮಿಯರಿಗೆ 22ನೇ ಕಂತು ಹಣ ಬಂದುಬಿಟ್ಟು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಜಮಾ ಮಾಡ್ತೀವಿ ಮತ್ತೆ ಅಂತ ಹೇಳಿಬಿಟ್ಟು. ಬಟ್ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಯಾವುದೇ ಥರದ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗಲಿಲ್ಲ. ಈಗ ನೆಕ್ಸ್ಟ್ ಮುಂದೆ ಬರುವಂತಹ ದಸರಾ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರುತ್ತಾ ಇಲ್ವಾ ಅಂತ ಅಂದರೆ, ಖಂಡಿತವಾಗ್ಲೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಬರುತ್ತೆ. ಅದು 4,000 ಹಣ ಆದರೂ ಬರ್ಬೋದು, ಇಲ್ಲ ಅಂತಂದರೆ 2,000 ಹಣ ಆದರೂ ಬರ್ಬೋದು. ಯಾಕೆ ನಾನು ಈ ರೀತಿ ಹೇಳ್ತಿದ್ದೀನಿ ಅಂತ ಅಂದರೆ, ಇದು ಬಂದು ಸೆಪ್ಟೆಂಬರ್ ತಿಂಗಳಲ್ಲಿ ಏನಾದರೂ ಇನ್ನು ಇರುವಂತಹ 15 ದಿನ ಇದೆ ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ. ಈ ಸೆಪ್ಟೆಂಬರ್ ತಿಂಗಳು ಮುಗಿಯುವಷ್ಟು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಏನಾದರೂ 2,000 ಹಣ ಜಮಾ ಆಯಿತು ಅಂತ ಅಂದರೆ, ದಸರಾ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಕೇವಲ 2,000 ಹಣ ಜಮಾ ಆಗುತ್ತೆ. ಇಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಯಾವುದೇ ಥರದ ಹಣ ಜಮಾ ಆಗಲಿಲ್ಲ, 22ನೇ ಕಂತು ಹಣ ಬಿಡುಗಡೆ ಮಾಡಿಲ್ಲ ಅಂತ ಅಂದರೆ, ದಸರಾ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 4,000 ಹಣ ಆದರೆ ಜಮಾ ಆಗುವಂಥದ್ದು. ಇದನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಏನಂತ ಅಂದರೆ, ಸೆಪ್ಟೆಂಬರ್ ಅಂಡ್ ಆಗಿನೂ ಸಹ ಅಕ್ಟೋಬರ್ ತಿಂಗಳ ಹಣ ಜಮಾ ಮಾಡ್ತೀವಿ, ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ, ಎಲ್ಲ ಥರದ ಸಿದ್ಧತೆಗಳು ನಡೆದಿದೆ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ್ಯಂಡ್ ಜೊತೆಗೆ ಇನ್ನೊಂದು ಹೇಳಿಕೆಯನ್ನು ಕೊಡ್ತಾರೆ, ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಹಣ ಜಮಾ ಮಾಡ್ತೀವಿ ಒಂದು ವಾರದೊಳಗಡೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬಂತು. ನಿಮಗೆಲ್ಲ ಗೊತ್ತಿರೋ ಹಾಗೆ, ನೀವು ನಮ್ಮ ಚಾನಲನ್ನು ರೆಗ್ಯುಲರಾಗಿ ಡೈಲಿ ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ. ಒಂದು 10 to 15 ಡೇಸ್ ಬ್ಯಾಕ್ ಏನೋ ಹೇಳಿದ್ರು. ಏನಂತ ಅಂದರೆ, ಮುಂದಿನ ದಿನಗಳಲ್ಲಿ ಒಂದು ವಾರದೊಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತೀವಿ ಸೆಪ್ಟೆಂಬರ್ ತಿಂಗಳಲ್ಲಿ. ಅಕಸ್ಮಾತಾಗಿ ಏನಾದರೂ ಜಮಾ ಮಾಡಿಲ್ಲ ಅಂತಂದರೆ ಅಕ್ಟೋಬರ್ ತಿಂಗಳಲ್ಲಿ ದಸರಾ ಹಬ್ಬದ ಪ್ರಯುಕ್ತ 4,000 ಹಣ ಆದರೆ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸೊ ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ದಸರಾ ಹಬ್ಬಕ್ಕೆ 4,000 ಹಣ ಬರುವಂತಹ ಎಲ್ಲ ಥರದ ಮೋರ್ ಪಾಸಿಬಿಲಿಟೀಸ್ ಆದರೆ ಇರುವಂಥದ್ದು. ಇನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ 2,000 ಹಣ ಬರುವಂಥದ್ದು ಡೌಟೇ. ಯಾಕಂತ ಅಂದರೆ 22ನೇ ಕಂತು ಹಣ ಇದುವರೆಗೂ ಬಿಡುಗಡೆ ಮಾಡಿಲ್ಲ. ಅಕಸ್ಮಾತಾಗಿ ಏನಾದರೂ ಇದೇ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಹಣ ಬಿಡುಗಡೆ ಮಾಡಿದ್ರು ಅಂತ ಅಂದರೆ ನಿಮಗೆ ಬಂದುಬಿಟ್ಟು ದಸರಾ ಹಬ್ಬದ ಟೈಮಲ್ಲಿ 2,000 ಬರುತ್ತೆ, ಸೆಪ್ಟೆಂಬರ್ ತಿಂಗಳಲ್ಲಿ 2,000 ಬರುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಯಾವುದೇ ಥರದ ಹಣ ಬಂದಿಲ್ಲ ಅಂತ ಅಂದರೆ, ದಸರಾ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ 4,000 ಹಣ ಆದರೆ ಜಮಾ ಆಗುತ್ತೆ. ಅದು ಯಾವಾಗ ಜಮಾ ಆಗುತ್ತೆ ಏನು ಅಂತ ಅಂದರೆ, ಮುಂದಿನ ತಿಂಗಳು 2ನೇ ತಾರೀಕೇನೋ ದಸರಾ ಹಬ್ಬ ಇರೋದು. ಆ ಟೈಮಿಗೆ ಹಣ ಬಿಡುಗಡೆ ಮಾಡಿ ಒಂದು 15 to 20 ಡೇಸ್ ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 4,000 ಹಣ ಆದರೆ ಜಮಾ ಆಗುತ್ತೆ. ಓಕೆನಾ? ದಸರಾ ಹಬ್ಬಕ್ಕಂತೂ ಹಬ್ಬದ ಪ್ರಯುಕ್ತ ನಿಮಗೆ ಗುಡ್ ನ್ಯೂಸ್ ಇದ್ದೇ ಇದೆ. ಏನು ಗುಡ್ ನ್ಯೂಸ್ ಇದೆ? ಒಂದು 4,000 ಹಣ ಬರುವಂತಹ ಗುಡ್ ನ್ಯೂಸ್ ಇದೆ. ಅಕಸ್ಮಾತಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ 2,000 ಹಣ ಬಂತು ಅಂತಂದರೆ ಅವಾಗ ಏನಾಗುತ್ತೆ, ದಸರಾ ಹಬ್ಬಕ್ಕೆ ನಿಮಗೆ ಮತ್ತೆ 2,000 ಜಮಾ ಮಾಡ್ತಾರೆ. ಈ ತಿಂಗಳಲ್ಲಿ 2,000 ಹಣ ಜಮಾ ಮಾಡಿಲ್ಲ ಅಂತಂದರೆ ಮುಂದಿನ ತಿಂಗಳಲ್ಲಿ 4,000 ಹಣ ಜಮಾ ಮಾಡ್ತಾರೆ. ಬಟ್ ಖಂಡಿತವಾಗ್ಲೂ 100% ಆಗಿ ನಿಮಗೆ ದಸರಾ ಹಬ್ಬದ ಟೈಮಿಗೆ ಹಣ ಅಂತೂ ಜಮಾ ಆಗಲೇ ಆಗುತ್ತೆ. ಯಾಕಂತ ಅಂದರೆ, ಮೊನ್ನೆ ಬೆಳಗಾವಿಯಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾವು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಕರೆಕ್ಟಾಗಿ ನಡ್ಸ್ಕೊಂಡು ಬಂದಿದ್ದೀವಿ, 21ನೇ ಕಂತು ಹಣದವರೆಗೂ ಹಣ ಜಮಾ ಮಾಡಿದ್ದೀವಿ, 1,25,00,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೂ ಸಹ ಹಣ 42,000 ಹಣ ಬಂದಿರುವಂಥದ್ದು. ನಾವು ಮುಂದೇನೂ ಕೊಡ್ತೀವಿ. ಬೇರೆ ಸರ್ಕಾರದಂಗೆ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟು ಒಂದು ಯೋಜನೆಯನ್ನು ಕೊಟ್ಬಿಟ್ಟು 2 ದಿನ ಕೊಟ್ಟು ಸ್ಟಾಪ್ ಮಾಡೋದು ಈ ರೀತಿ ಮಾಡಲ್ಲ, ನಾವು ಕಂಟಿನ್ಯೂಸ್ ಆಗಿ ಕೊಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದರಂತೆಯೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗುತ್ತೆ. ಸೊ ಇದುವರೆಗೂ ನಿಮಗೆ 21ನೇ ಕಂತು ಹಣ ಜಮಾ ಆಗಿದೆ ಅಂತಂದರೆ ನೀವೆಲ್ಲರೂ ವೆಯ್ಟ್ ಮಾಡಿ, ನಿಮಗೆ 2,000 ಹಣ ಆದರೂ ಬರುತ್ತೆ, ಇಲ್ಲ ಅಂತಂದರೆ ದಸರಾ ಹಬ್ಬಕ್ಕೆ 4,000 ಹಣ ಆದರೂ ಬರುತ್ತೆ. ಸೊ ಇವತ್ತಿನ ಈ ವಿಡಿಯೋಗೆ ಫಲಾನುಭವಿಗಳು ಪ್ರತಿಯೊಬ್ಬರೂ ಸಹ ಮರಿದೆ ಒಂದು ಲೈಕನ್ನು ಮಾಡಿ, ಕಮೆಂಟನ್ನು ಮಾಡಿ. ಓಕೆನಾ? ಏನು ಕಮೆಂಟ್ ಮಾಡ್ತೀರಾ ಅಂತ ಅಂದರೆ, ನಿಮ್ಗೆ ದಸರಾ ಹಬ್ಬದ ಟೈಮಲ್ಲಿ 4,000 ಹಣ ಕೊಟ್ಟರೆ ಅನುಕೂಲ ಆಗುತ್ತಾ, ಇಲ್ಲ ಅಂತ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ 2,000 ಕೊಟ್ಟು ದಸರಾ ಹಬ್ಬಕ್ಕೆ 2,000 ಕೊಟ್ಟರೆ ಅನುಕೂಲ ಆಗುತ್ತಾ ಅಂತ ಹೇಳಿಬಿಟ್ಟು
ಪ್ರತಿಯೊಬ್ಬರನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಆ್ಯಂಡ್ ಹಾಗೇನು ನಿಮಗೆ ಪ್ರತಿನಿತ್ಯದ ಪ್ರತಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್, ಏನೇ ಅಪ್ಡೇಟ್ಸ್ ಬರಲಿ, ಏನೇ ಚೇಂಜಸ್ ಬರಲಿ, ನೀವೆಲ್ಲರಿಗಿಂತ ಮುಂಚೆ ನಮ್ಮ ಒಂದು ಅಪ್ಡೇಟ್ಸನ್ನು ಪಡ್ಕೋಬೇಕು ಅಂತಂದರೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿದೆ, ಲೈಕನ್ನು ಮಾಡಿ. ಆ್ಯಂಡ್ ಹಾಗೇನೋ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿದೆ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.